ನಿಮಗೆ ವಾಣಿಜ್ಯೋದ್ಯಮಿ ಅಥವಾ ಎಂಟರ್ಪ್ರಿನರ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಈ 5 ಪಾಯಿಂಟ್ಸ್ ಪೂರ್ತಿ ನೋಡಿ. ಫಿಫ್ತ್ ಒನ್ ವೆರಿ ಇಂಪಾರ್ಟೆಂಟ್. ಒಂದನೇದ್ದು ಎಂಟರ್ಪ್ರಿನರ್ ಏನ್ ಮಾಡ್ತಾನ ಅಂತಂದ್ರ ಸೊಸೈಟಿ ಒಳಗ ಮೇಜರ್ ಪ್ರಾಬ್ಲಮ್ ಏನೈತಪ್ಪ ಅಂತೇಳಿ ಹುಡುಕ್ತಾನ. ಎರಡನೇದ ಸೊಲ್ಯೂಷನ್. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕಲ್ರಿ. ಎರಡು ವೇ ಒಳಗ ಸೊಲ್ಯೂಷನ್ಸ್ ಕೊಡ್ಬೋದು. ಒಂದ ಪ್ರಾಡಕ್ಟ್ ತಯಾರು ಮಾಡ್ಬೇಕ, ಇಲ್ಲ ಸರ್ವಿಸ್ ಕೊಡ್ಬೇಕು. ಮೂರನೇದ ಪ್ರಾಡಕ್ಟ್ ಸರ್ವಿಸ್ ಅಂತ ಬಂದ್ಮೇಲೆ ಇದ್ರೊಳಗ ರೊಕ್ಕ ಇನ್ವೆಸ್ಟ್ ಮಾಡ್ಬೇಕು. ರೊಕ್ಕ ಅಂತ ಬಂದ್ಮೇಲೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನ್ ಎಂಟರ್ ಆಗ್ತೈತೆ ಅಂದ್ರೆ ರಿಸ್ಕ್ ಹಂಗ ಬಂಡ್ ಧೈರ್ಯ ಮಾಡಿ ರಿಸ್ಕ್ ತೊಳಕ್ ಬರಂಗಿಲ್ಲ. ಕ್ಯಾಲ್ಕುಲೇಟ್ ಮಾಡ್ಬೇಕು, ಪ್ಲಾನ್ ಮಾಡ್ಬೇಕು, ರಿಸರ್ಚ್ ಮಾಡ್ಬೇಕು, ಅದ್ರ ಬಗ್ಗೆ ಕಲಿಬೇಕು, ಆಮೇಲೆ ಆ ಪ್ರಾಡಕ್ಟ್ ಮತ್ತು ಸರ್ವಿಸ್ ನ ತಯಾರು ಮಾಡ್ಬೇಕು. ನಾಲ್ಕನೇದ ವ್ಯಾಲ್ಯೂ ಟು ದ ಕಸ್ಟಮರ್. ಈಗ ಪ್ರಾಡಕ್ಟ್ ಅಥವಾ ಸರ್ವಿಸ್ ರೆಡಿ ಮಾಡಿದ್ಮೇಲೆ ಕಸ್ಟಮರ್ಗೆ ನೀವು ಸೆಲ್ ಮಾಡ್ತಿರ್ತೀರಿ ಇಲ್ಲ ಸರ್ವಿಸ್ ಕೊಡ್ತಿರ್ತೀರಿ, ಅವಾಗ ಏನ್ ಪ್ರಾಮಿಸ್ ಕೊಟ್ಟಿರ್ತೀರಿ ಅದನ್ನ ಮಾಡ್ಬೇಕು. ಕಸ್ಟಮರ್ ಕಂಪ್ಲೇಂಟ್ ಬರ್ಲಂಗ ಸರ್ವಿಸ್ ಪ್ರಾಡಕ್ಟ್ ಡೆಲಿವರಿ ಮಾಡಿ. ಐದನೇದ ವೆರಿ ಇಂಪಾರ್ಟೆಂಟ್. ಬರೀ ಎಂಟರ್ಪ್ರಿನರ್ಶಿಪ್ ಅಂತಂದ್ರೆ ರೊಕ್ಕ ಮಾಡೋದಲ್ಲ, ಅದ ಬಿಸ್ನೆಸ್ ಬಿಲ್ಡ್ ಮಾಡ್ಬೇಕು ಮತ್ತ ಪ್ರಾಫಿಟ್ ಒಳಗಿರ್ಬೇಕು. ಆಮೇಲೆ ಜಾಬಿನ ಅವಶ್ಯಕತೆ ಇದ್ದವ್ರಿಗೆ ಟ್ರೈನ್ ಮಾಡಿ ಜಾಬ್ ಕೊಡ್ಬೇಕು, ಮತ್ತ ಹೊಸ ತನಕ ಅಡ್ಜಸ್ಟ್ ಆಗಕ್ಕೆ ಮತ್ತ ಕೊನೆ ತನಕ ರನ್ ಮಾಡ್ಬೇಕು. ಇಲ್ಲಿ ಮಾಡ ನೋಡ್ತೀನಿ ಅಂದ್ರೆ ಒಂದು ಬೋನಸ್ ಪಾಯಿಂಟ್ ಹೇಳ್ತೀನಿ. ಈ ಒಂದು ಎಂಟರ್ಪ್ರಿನರ್ಶಿಪ್ ಜರ್ನಿ ಒಳಗೆ ಕಷ್ಟ ನಷ್ಟ ಏರಿಳಿತಗಳು ಬಾಳ ಇರ್ತಾವ. ಅವನ್ನ ಖುಷಿಯಿಂದ ಅನುಭವಿಸ್ಕೊಂಡ ಜೀವನ ಲೀಡ್ ಮಾಡ್ಬೇಕು. ಅದ್ರ ಜೊತೆ ಶೇರ್ ವಿತ್ ಶಶಿಗೆ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡ್ಬೇಕು.